ನಮಸ್ಕಾರ ಮಕ್ಕಳೇ. ಇವತ್ತು ರಾಜವಿಕ್ರಮ ಮತ್ತು ಬೇತಾಳನ ಕತೆ, ಇದರಲ್ಲಿ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ಸಾಧುವಿನ ಶಾಪ. ಈ ಕಥೆ ಏನು ಅಂತ ನೋಡ್ಕೊಂಬರೋಣ. ಬಹಳ ವರ್ಷಗಳ ಹಿಂದೆ ಒಂದು ರಾಜ್ಯದಲ್ಲಿ ಧರ್ಮಸೇನ ಎಂಬ ರಾಜನಿದ್ದನು. ಅವನು ನ್ಯಾಯವಂತನಾಗಿದ್ದರೂ ಕೆಲವೊಮ್ಮೆ ಅಹಂಕಾರದಿಂದ ವರ್ತಿಸುತ್ತಿದ್ದ. ಒಂದು ದಿನ ಅವನು ಬೇಟೆಗೆ ಅಂತ ಕಾಡಿಗೆ ಬರ್ತಾನೆ. ಅಲ್ಲಿ ಕಾಡಿನಲ್ಲಿ ಒಬ್ಬ ಮಹಾನ್ ಸಾಧುವು ತಪಸ್ಸು ಮಾಡ್ತಾ ಇರ್ತಾನೆ. ರಾಜನು ಅಲ್ಲಿಗೆ ಬಂದಾಗ ತನ್ನ ಸೈನಿಕರಿಗೆ ಹೇಳಿ ಕಳಿಸ್ತಾನೆ, ಈ ಸಾಧು ಯಾರು ಅಂತ ಕೇಳಿ ಬನ್ನಿ ಅಂತ. ಅದಕ್ಕೆ ಸೈನಿಕರು ಸಾಧುವಿನ ಧ್ಯಾನವನ್ನು ಭಂಗಪಡಿಸಿ, ಅಂದರೆ ಸಾಧು ತಪಸ್ಸು ಮಾಡ್ತಾ ಇರ್ತಾನೆ, ಆ ತಪಸ್ಸನ್ನು ಭಂಗಪಡಿಸಿ ಅವನನ್ನು ಕೇಳಕ್ಕೆ ಹೋಗ್ತಾರೆ. ಆದರೆ ಸಾಧು ಕೋಪಗೊಳ್ಳಲ್ಲ, ಮತ್ತೆ ಧ್ಯಾನಕ್ಕೆ ತೊಡಗ್ತಾನೆ. ಆದರೆ ರಾಜ ಬಿಡಲ್ಲ. ಸ್ವಲ್ಪ ಸಮಯದ ನಂತರ ರಾಜನೇ ಸಾಧುವಿನ ಬಳಿ ಹೋಗಿ, ನನ್ನನ್ನು ಕಂಡರೂ ನೀನು ಗೌರವ ತೋರಿಸ್ತಿಲ್ಲ, ನೀನೆಂಥ ದುರಂಕಾರಿ, ಹಾಗೆ ಹೀಗೆ ಅಂತ ಅಹಂಕಾರದಿಂದ ರಾಜ ಮಾತಾಡ್ತಾನೆ. ಆಗ ಸಾಧು ಕಣ್ಣು ತೆರೆದು, ರಾಜನೇ, ತಪಸ್ಸು ಮಾಡ್ತಿರುವ ನನಗೆ ರಾಜನೂ ಒಬ್ಬನೇ, ಬಡವನೂ ಒಬ್ಬನೇ, ಎಲ್ಲರೂ ಸಮಾನರು ಅಂತ ಹೇಳ್ತಾನೆ. ಈ ಮಾತನ್ನು ಕೇಳಿದಾಗ ರಾಜನಿಗೆ ಕೋಪ ಬರುತ್ತೆ. ಅವನು ಸಾಧುವನ್ನು ಅವಮಾನ ಮಾಡಿಸ್ತಾನೆ. ಆಗ ಸಾಧು ಬಹಳ ದುಃಖ ಆಗುತ್ತೆ ಅವನಿಗೆ. ಅವನು ಹೇಳ್ತಾನೆ, ಅಹಂಕಾರದಿಂದ ನೀನು ಸತ್ಯವನ್ನು ಕಾಣ್ತಿಲ್ಲ, ನಿನ್ನ ಅಹಂಕಾರ ಹೋಗುವವರೆಗೆ ನೀನು ಸುಖವನ್ನು ಅನುಭವಿಸಲಾರೆ ಅಂತ ಶಾಪ ಕೊಡ್ತಾನೆ. ಆ ದಿನದಿಂದ ರಾಜ ಮತ್ತೆ ಮರಳಿ ತನ್ನ ರಾಜ್ಯಕ್ಕೆ ಬರ್ತಾನೆ. ರಾಜ್ಯಕ್ಕೆ ಬಂದಮೇಲೆ ಅವನು ಅನೇಕ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಪ್ರಾರಂಭ ಆಗುತ್ತೆ. ಅವನ ರಾಜ್ಯದಲ್ಲಿ ಬೆಳೆಗಳು ಹಾಳಾಗುತ್ತೆ, ಜನರು ಸಂಕಷ್ಟವನ್ನು ಅನುಭವಿಸ್ತಾರೆ. ರಾಜನು ತನ್ನ ತಪ್ಪನ್ನು ಅರ್ಥಕೊಂಡು ಆ ಸಾಧುವಿನ ಬಳಿ ಹೋಗಿ ಕ್ಷಮೆ ಕೇಳ್ತಾನೆ. ಆಗ ಸಾಧು ಹೇಳ್ತಾನೆ, ತಪ್ಪನ್ನು ಅರಿತ ಪಶ್ಚಾತ್ತಾಪ ಪಡುವ ರಾಜನು ಮಹಾನ್ ಆಗ್ತಾನೆ, ಅದರಿಂದ ನೀನು ವಿನಯದಿಂದ ಆಳ್ವಿಕೆ ನಡೆಸು, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿ ಕಳಿಸ್ತಾನೆ ಸಾಧು. ರಾಜನು ತನ್ನ ಅಹಂಕಾರವನ್ನು ಬಿಟ್ಟು ಜನಸೇವೆಯಲ್ಲಿ ತೊಡಗ್ತಾನೆ. ಅವಾಗ ರಾಜ್ಯವು ಸುಭಿಕ್ಷವಾಗಿ ಸುಖ ಸಮೃದ್ಧಿಯಿಂದ ತುಂಬಿರುತ್ತೆ. ಮಕ್ಕಳೇ, ನಿಮ್ಗೆ ಗೊತ್ತು, ಎಂದಿನಂತೆ ಬೇತಾಳ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಓ ವಿಕ್ರಮ, ಸಾಧುವಿನ ಶಾಪ ಕೊಟ್ಟ ನಂತರ ರಾಜನು ಏಕ ಸಂಕಷ್ಟ ಅನುಭವಿಸಿದನು. ಇದು ಸಾಧುವಿನ ಶಾಪದ ಕಾರಣವೇ ಅಥವಾ ರಾಜನ ಅಹಂಕಾರವು ಕಾರಣವೇ ಅಂತ ಕೇಳ್ತಾನೆ. ಈ ಪ್ರಶ್ನೆಗೆ ವಿಕ್ರಮ ಉತ್ತರ ಕೊಡ್ತಾನೆ, ಬೇತಾಳ, ರಾಜನು ಅನುಭವಿಸಿದ ಸಂಕಷ್ಟಕ್ಕೆ ಮೂಲ ಕಾರಣ ಅವನ ಅಹಂಕಾರವೇ. ಸಾಧುವಿನ ಶಾಪ ಕೇವಲ ಅವನ ತಪ್ಪನ್ನು ಅರಿಯಲಷ್ಟೇ ಸಾಧನವಾಗಿದೆ. ವಿನಯವಿಲ್ಲದ ಆಡಳಿತಗಾರನು ಜನರ ಹಿತವನ್ನು ಮರೆತು ಬಿಡುತ್ತಾನೆ. ಆದ್ದರಿಂದ ಅಹಂಕಾರವೇ ಎಲ್ಲ ದುಃಖಗಳಿಗೆ ಕಾರಣ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಬೇತಾಳ ಏನು ಮಾಡುತ್ತೆ ಮಕ್ಕಳೇ, ಮತ್ತೆ ವಿಕ್ರಮನ ಬೆನ್ನನ್ನು ಬಿಟ್ಟು ನಗುತ್ತಾ ತಾನು ಇರುವಂಥ ಮರದ ಕೊಂಬೆಗೆ ನೇತಾಕೊಂಡ್ಬಿಡುತ್ತೆ. ಈ ಕಥೆಯ ನೀತಿ ಅಂದರೆ, ಅಹಂಕಾರವು ಪತನಕ್ಕೆ ಕಾರಣ, ವಿನಯವು ಯಶಸ್ಸಿಗೆ ಕಾರಣ. ಮಕ್ಕಳೇ, ನಾನು ಹೇಳಬೇಕು ಅಂದರೆ, ನಿಮ್ಮ ಜೀವನದಲ್ಲೂ ಅಷ್ಟೇ ವಿದ್ಯಾಭ್ಯಾಸ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ ನಿಮಗೆ. ಅದನ್ನು ವಿನಯದಿಂದ ವಿಧೇಯತೆಯಾಗಿ ಅದನ್ನು ನೀವು ಕಲ್ತ್ಕೋಬೇಕು ಹೊರತು ಅಹಂಕಾರ, ದುರಂಕಾರ ಇದನ್ನೆಲ್ಲ ಇಟ್ಕೊಂಡು ನೀವು ವಿದ್ಯೆಯನ್ನು ಕಲಿತೀನಿ ಅಂದರೆ ಖಂಡಿತ ಅದನ್ನು ಕಲಿಯೋಕ್ಕಾಗಲ್ಲ. ಇದನ್ನು ನೀವು ನಿಮ್ಮ ಮನಸ್ಸಲ್ಲಿ ಸದಾ ಜ್ಞಾಪಕ ಇಟ್ಕೊಳ್ಳೋ ಮಕ್ಕಳೇ. ಎಲ್ಲರಿಗೂ ಒಳ್ಳೆಯದಾಗಲಿ.